ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಜನಪ್ರಿಯ ಹೂಡಿಕೆ ತಜ್ಞರಾದ ಡಾಕ್ಟರ್ ಭರತ್ ಚಂದ್ರ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಪ್ರೀತಿಯ ವೆಲ್ಕಮ್. ನಮಸ್ಕಾರ. ನಮಸ್ಕಾರ. 2 ಸತಿ ಯಾಕೆ ಹೇಳ್ತೀನಿ ಅಂತಂದ್ರೆ, ಕಾರ್ಯಕ್ರಮವನ್ನು 2 ಸತಿ ನೋಡಿ ಜೀರ್ಣ ಮಾಡ್ಕೊಳ್ಳಿ ಅಂತ. ಸರ್, ನೀವು ಹಳೆ ಸಂಚಿಕೆಯಲ್ಲೆಲ್ಲ ಇನ್ಶೂರೆನ್ಸ್ ಬಗ್ಗೆ ಹೇಳಿದ್ರಿ ಅಂಡ್ ಅದ್ರ ವಿಧಗಳ ಬಗ್ಗೆ ಹೇಳಿದ್ರಿ. ಅಂಡ್ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಟರ್ಮ್ ಇನ್ಶೂರೆನ್ಸ್ ಯಾಕೆ ಬೆಸ್ಟ್ ಅಂತ ಅನ್ಸುತ್ತೆ ನಿಮ್ಗೆ? ಇನ್ಶೂರೆನ್ಸಿನ ವರ್ಗೀಕರಣವನ್ನು ಮಾಡಬೇಕಾದ್ರೆ ನಾನು ಹಲವಾರು ಬಾರಿ ಹೇಳಿದ್ದೆ, ಟರ್ಮ್ ಇನ್ಶೂರೆನ್ಸ್ ಬಹಳ ಕರೆಕ್ಟ್ ಆಗಿರುವಂತಹದ್ದು. ಇವತ್ತು ನೀವು ಸ್ಪೆಸಿಫಿಕ್ ಆಗಿ ಕೇಳಿದ್ದೀರಿ, ಅಂಕಿ ಅಂಶಗಳ ಒಡನೆ ವಿವರಣೆ ಮಾಡ್ತಾ ಇದ್ದೇನೆ. ಉದಾಹರಣೆಗೆ, ನಮ್ಮನ್ನು ನಾವು 50 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸಿಕೊಳ್ಬೇಕು. ಇದು ನನಗೆ ಬೇಕಾದದ್ದು. ಯಾಕಂದ್ರೆ ನನಗೇನಾದ್ರೂ ತೊಂದರೆ ಆದ್ರೆ ನಮ್ಮ ಮನೆಗೆ 50 ಲಕ್ಷ ಹೋಗ್ಬೇಕು. ನನಗೀಗ ಒಂದು ಅಂದಾಜು 30 ವರ್ಷ ಆಗಿದೆ ಅಂತ ಇಟ್ಕೊಳ್ಳಿ. 30 ವರ್ಷ 25 ವರ್ಷ ಅಂತ ಇಟ್ಕೊಂಡ್ಬಿಡೋಣ, ಒಂದು ಲೆಕ್ಕಕ್ಕೆ 25 ವರ್ಷ ಅಂತ. ಮತ್ತು ಇನ್ನೂ 35 ವರ್ಷ ನಾನು ಇನ್ಶೂರೆನ್ಸ್ ನ ಕಂಟಿನ್ಯೂ ಮಾಡಬೇಕು. ನಾನು ಒಬ್ಬ ಮೇಲ್ ಅಂತ ಇಟ್ಕೊಳ್ಳಿ, ಮತ್ತು ನನ್ನ ವಾರ್ಷಿಕ ಆದಾಯ 6 ಲಕ್ಷ ಅಂತ ಇಟ್ಕೊಳ್ಳಿ. ಇಲ್ಲಿ ಮೇಲ್ ಅಂತ ಹೇಳಿದೆ ಯಾಕಂತಂದ್ರೆ ಮೇಲಿಗೆ ಮತ್ತು ಫಿಮೇಲಿಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಇನ್ಶೂರೆನ್ಸ್ ಅಲ್ಲಿ. ಗುಡ್ ನ್ಯೂಸ್ ಕೊಡ್ತಾ ಇದ್ದೇನೆ, ಹೆಂಗಸರಿಗೆ ಇನ್ಶೂರೆನ್ಸ್ ಸ್ವಲ್ಪ ಕಮ್ಮಿ. ಯಾಕಂತಂದ್ರೆ ಹೆಂಗಸರು ದೀರ್ಘಾಯುಷಿ ಇರುವವರು, ಗಂಡಸರು ಬೇಗ ಹೋಗ್ತಾರೆ 75 80, ಹೆಂಗಸರು 90 93 96. ಯಾಕಂದ್ರೆ ಅವರಲ್ಲಿ ಎಕ್ಸ್ ಕ್ರೋಮೋಸೋಮ್ ಇದೆ, ಗಂಡಸರಲ್ಲಿ XY ಕ್ರೋಮೋಸೋಮ್. ಈಗ ನಾನು ನಿಮ್ಮ ಮುಂದೆ ಸ್ಲೈಡ್ ನಲ್ಲಿ ಹಾಕ್ತೇನೆ ಯಾವ ರೀತಿ ನೀವು ಟರ್ಮ್ ಇನ್ಶೂರೆನ್ಸ್ಗೆ ಪ್ರೀಮಿಯಂ ಕಟ್ಟಬೇಕು, ಮತ್ತು ಅದನ್ನೇ ನೀವೇನಾದ್ರೂ ಎಂಡೋಮೆಂಟ್ ಅಥವಾ ಮನಿ ಬ್ಯಾಕ್ ಪಾಲಿಸಿ ಮಾಡಿದ್ರೆ ಎಷ್ಟು ಕಟ್ಟಬೇಕಾಗುತ್ತೆ ಅಂತ ತೋರಿಸ್ತೇನೆ. ಉದಾಹರಣೆಗೆ, ಸಾಮಾನ್ಯವಾಗಿ ಇನ್ಶೂರೆನ್ಸ್ ತಗೊಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ಮ ವಯಸ್ಸಿನಿಂದ ಮತ್ತೆ 35ರಿಂದ 40 ವರ್ಷದವರೆಗೂ ಇನ್ಶೂರೆನ್ಸ್ ಕೊಡ್ತಾರೆ. ನೀವೀಗ 40 ವರ್ಷಕ್ಕೆ ಇನ್ಶೂರೆನ್ಸ್ ತಗೊಂಡಿದ್ರಿ ಅಂತಂದ್ರೆ 75ರವರೆಗೂ ಹೋಗುತ್ತೆ. 50 ವರ್ಷಕ್ಕೆ ತಗೋತೀನಿ ಅಂದ್ರೆ 85ರವರೆಗೂ ಇನ್ಶೂರೆನ್ಸ್ ಹೋಗುತ್ತೆ. ಮತ್ತು ಭಾರತದಲ್ಲಿ ಸದ್ಯದ ಮಟ್ಟಿಗೆ ಇನ್ಶೂರೆನ್ಸ್ 99 ವರ್ಷದವರೆಗೂ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸ್ವಾತಂತ್ರ್ಯ ಬಂದ ಸಮಯದಲ್ಲಿ 70 ವರ್ಷದ ಮೇಲೆ ಯಾರು ಇರ್ತಿರ್ಲಿಲ್ಲ, ಅದರಿಂದಾಗಿ 70 ವರ್ಷನೇ ಹೈಯೆಸ್ಟ್ ಇತ್ತು. ಈಗ ನಿಮ್ಮ ಮುಂದೆ ಒಂದಷ್ಟು ಮಾಹಿತಿ ಇಡ್ತಾ ಇದ್ದೇನೆ. 25 ವರ್ಷದ ಯುವಕ ಮತ್ತು ತಿಂಗಳಿಗೆ ಟರ್ಮ್ ಇನ್ಶೂರೆನ್ಸ್ ಮಾಡ್ತೀನಿ ಅಂದ್ರೆ ಕೇವಲ 9,000 ಮಾತ್ರ ಕಟ್ಟಬೇಕು 60 ವರ್ಷದವರೆಗೂ. ಮತ್ತೆ ಅಪ್ರಾಕ್ಸಿಮೇಟ್ ಅದೇ ನೀವೇನಾದ್ರೂ ಎಂಡೋಮೆಂಟ್ ಅಲ್ಲಿ ನನ್ನನ್ನು ನಾನು 50 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅಂತಿದ್ರೆ ಆಗ ನೀವು ಕಟ್ಟುವಂತ ಪ್ರೀಮಿಯಂ 70ರಿಂದ 80,000, ಡಿಫರೆನ್ಸ್ 71,000. ನಾನೀಗ ಇವತ್ತಿನ ಈ ಸಂಚಿಕೆಯಲ್ಲಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಹಲವಾರು ಜನ ತಪ್ಪು ಇನ್ಶೂರೆನ್ಸ್ ಅನ್ನು ತಗೊಂಡವರ ಕಣ್ಣಲ್ಲಿ ನೀರು ಬರೋದಿಲ್ಲ, ರಕ್ತ ಬರ್ಲಿಕ್ಕೆ ಶುರು ಆಗುತ್ತೆ. ಯಾಕಂತಂದ್ರೆ ನೀವು ಎಂಡೋಮೆಂಟಿಗೆ ಬಹಳ ಜಾಸ್ತಿ ದುಡ್ಡು ಕೊಡಬೇಕು ಮತ್ತು ಸಮ್ ಅಶ್ಯೂರ್ಡ್ ಕಮ್ಮಿ ಇರುತ್ತೆ. ನಿಮಗೀಗ 30 ವರ್ಷ, ನೀವು ಅಪ್ರಾಕ್ಸಿಮೇಟ್ ಟರ್ಮ್ ಇನ್ಶೂರೆನ್ಸ್ ಕಟ್ಟಬೇಕಾಗಿರೋದು 11,000 ಪರ್ ಆನಮ್. ಅದನ್ನೇ ಎಂಡೋಮೆಂಟ್ ಮಾಡ್ತೀನಿ ಅಂತಂದ್ರೆ 88ರಿಂದ 99,000, ಡಿಫರೆನ್ಸು 88,000 ಪ್ರತಿ ವರ್ಷ. 35 ವರ್ಷದವರಿಗೆ 15,000, 40 ವರ್ಷದವರಿಗೆ 22,000 ಮತ್ತು 45 ವರ್ಷದವರಿಗೆ ಅಂದಾಜು 32,000 ರೂಪಾಯಿನ ನೀವು ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಕಟ್ಟಬೇಕಾಗ್ತದೆ. ಅದನ್ನೇ ನೀವೇನಾದ್ರೂ ಎಂಡೋಮೆಂಟ್ ಮಾಡ್ತೀನಿ ಅಂತಂದ್ರೆ 45 ವರ್ಷದವರು 2,56,000ದಿಂದ 2,88,000 ಕಟ್ಟಬೇಕಾಗ್ತದೆ. ಡಿಫರೆನ್ಸು ಒಂದು ವರ್ಷಕ್ಕೆ 2.56 ಲ್ಯಾಕ್ಸ್ ಆಗೋಯ್ತು. ಈಗ ನಿಮ್ಗೆ ಗೊತ್ತಾಯ್ತು ಟರ್ಮ್ ಇನ್ಶೂರೆನ್ಸ್ ಯಾಕೆ ಒಳ್ಳೇದು. ಅಂಡ್ ಎಷ್ಟೊಂದ್ ಜನಕ್ಕೆ ಈ ಹೆಸರು ಕೂಡ ಗೊತ್ತಿರಲ್ಲ ಅನ್ಸುತ್ತೆ ಅಲ್ವಾ? ಬಹಳ ಜನ ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ, ಟರ್ಮ್ ಇನ್ಶೂರೆನ್ಸ್ ನನ್ನ ಹತ್ರ ಇದೆ ಅಂತಾರೆ. ನಾನು ಎಲ್ಲಿ ತೋರಿಸಿ ಅಂತ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ ಟರ್ಮ್ ನಲ್ಲಿ ದುಡ್ಡು ಕಟ್ತಾ ಇದ್ದೀನಲ್ಲ ಆ ಇನ್ಶೂರೆನ್ಸ್ ಇದೆ ಅಂತಾರೆ. ಟರ್ಮ್ ಇನ್ಶೂರೆನ್ಸ್ ಅನ್ನುವಂಥದ್ದು ಸಪರೇಟ್ ಆಗಿರುವಂತಹದ್ದು. ಇನ್ನೂ ಒಂದು ವಿಚಾರ ಹೇಳ್ಬೇಕು, ನಿಮ್ಮ ಮನೆಗೆ ಬರುವಂತ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ಏನಿದ್ದಾರೆ ಅವರು ಅಪ್ಪಿತಪ್ಪಿಯೂ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಸಲಹೆಯನ್ನು ಕೊಡುವುದಿಲ್ಲ, ಮಾಹಿತಿಯನ್ನು ಕೊಡುವುದಿಲ್ಲ, ಸಜೆಷನ್ ಕೊಡುವುದಿಲ್ಲ. ಯಾಕಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ನಲ್ಲಿ ನೀವು ಕಟ್ಟುವ ಪ್ರೀಮಿಯಂ ಅತಿ ಕಡಿಮೆ
ಆ ಪ್ರೀಮಿಯಂ ಅಲ್ಲಿ ಅವರಿಗೆ ಸಲ್ಲುವಂತ ಹೌದು. ಕಮಿಷನ್ ಕಮ್ಮಿ ಆಗುತ್ತೆ. ಇನ್ನೂ ಕಮ್ಮಿ. ಹೌದು. ಅವ್ರ ಲಾಭಕ್ಕೆ ತಕ್ಕಂಗೆನೆ ಇದನ್ನು ಅಂತ ಹೇಳ್ಬಿಡ್ತಾರೆ. ಓಕೆ, ಇವಾಗ ನಾನೇನಾದ್ರು ತುಂಬಾ ಸ್ಮಾರ್ಟ್ ಇನ್ವೆಸ್ಟರ್ ಅಂತ ಇದ್ರೆ ನಾನ್ ಯಾಕೆ ಎಂಡೋಮೆಂಟ್ ಪ್ಲಾನ್ಸ್ ಬೈ ಮಾಡಬಾರ್ದು? ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಈ ಇನ್ಶೂರೆನ್ಸ್ ಅಡ್ವೈಸರ್ಸ್ ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ ನೀವೀಗ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀರಿ, ಒಂದು 10,000 ಕಟ್ತಾ ಇದ್ದೀರಿ. ಅದೇ ನೀವೇನಾದ್ರೂ ಎಂಡೋಮೆಂಟ್ ತಗೊಂಡ್ರೆ ಆ ಎಂಡೋಮೆಂಟಿಗೆ ನೀವು 70,000 ಕಟ್ತೀರಿ. ಕಂಪಲ್ಸರಿಯಾಗಿ ನಿಮ್ಮ ಕಡೆಯಿಂದ ಒಂದಷ್ಟು ಹಣ ಉಳಿತಾಯ ಆಯಿತು. ಆದರೆ ಅಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ, ಆ ಉಳಿಕೆ ಹಣ ಇದೆಯಲ್ಲ, ಅದಕ್ಕೆ ಇನ್ಶೂರೆನ್ಸ್ ಕಂಪನಿಯವರು ನಿಮಗೆ ಕೊಡ್ತಾ ಇರುವಂತ ಲಾಭ ಕೇವಲ 6% ಮಾತ್ರ. ಅಂದರೆ ಎಂಡೋಮೆಂಟ್ ಇನ್ಶೂರೆನ್ಸ್ ನಲ್ಲಿ ನೀವು ಹಣವನ್ನು ಹಾಕಬೇಕಾದ್ರೆ ನೀವು ಏನ್ ಹೇಳ್ತಾ ಇದ್ದೀರಿ ಇನ್ಶೂರೆನ್ಸ್ ಕಂಪನಿಗೆ ಅಂತಂದ್ರೆ, ನೋಡಿ ನನ್ನ ಹಣವನ್ನು ಎಲ್ಲಿಡಬೇಕು ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ನಿಮ್ಮ ಹತ್ರನೇ ನಾನು ಇನ್ವೆಸ್ಟ್ಮೆಂಟ್ ಅಂತ ಹಾಕಿದ್ದೀನಿ, ದಯವಿಟ್ಟು ಒಳ್ಳೆ ರಿಟರ್ನ್ಸ್ ಕೊಡಿ ಅಂತ ಹೇಳಿ ಅವ್ರು 6% ಕೊಡ್ತಾರೆ. ಆ 6% ಬದಲಾಗಿ ಅದೇ ಹಣವನ್ನು ನೀವೇನಾದರೂ ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿ, ಇಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ, ಇಲ್ಲ ಷೇರುಗಳಲ್ಲಿ ಹಾಕಿದ್ರೆ ನಿಮ್ಮ ಕೈಯನ್ನು ಜಿಗುಟ್ಕೊಂಡು ನೋಡ್ಬೇಕು, ಆ ತರ ದುಡ್ಡು ಬರ್ತಾ ಇತ್ತು.